ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಜ್. ನೀವು ನೋಡ್ತಾ ಇದ್ದೀರಾ JBM TV. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅನ್ನುವಂಥ ಕಾರ್ಯಕ್ರಮ ಅನೇಕ ಶಾಲಾ ಕಾಲೇಜುಗಳಿಂದ ನಮಗೆ ವರದಿ ಬರ್ತಾ ಇರ್ತವೆ. ಇಂದು ಧ್ಯಾನ್ ಚಂದ್ ಅವರ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಹಾಕಿ ಆಟದ ಮಾಂತ್ರಿಕ ಎಂದೇ ಗುರುತಿಸಲ್ಪಡುವಂತಹ ಧ್ಯಾನ್ ಚಂದ್ ಇವರು ಹಾಕಿ ಆಟದಲ್ಲಿ ಅತ್ಯಂತ ಪರಿಣಿತಿ ಹೊಂದಂಥ ವ್ಯಕ್ತಿ. ಇವರ ದಿನವನ್ನು ಜನ್ಮದಿನವನ್ನು ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅನೇಕ ಪ್ರೌಢಶಾಲೆಗಳಲ್ಲಿ DC ಚಿಕ್ಕನಗೌಡ ಪ್ರೌಢಶಾಲೆ ಮುದೇನೂರ, ನೂತನ ಬಾಲಿಕೆಯರ ಪ್ರೌಢಶಾಲೆ ರಾಮದುರ್ಗ, ಅದೇ ರೀತಿಯಾಗಿ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಮಾಧ್ಯಮಿಕ ವಿಭಾಗದಲ್ಲಿಯೂ ಕೂಡ ಈ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ಕ್ರೀಡಾ ದಿನವನ್ನಾಗಿ ಆಚರಿಸಲಾಯಿತು. ಅವರ ವಿಶೇಷತೆಗಳೇನು, ವಿದ್ಯಾರ್ಥಿಗಳಿಗೆ ಪ್ರಧಾನ ಗುರುಗಳು ಏನು ಹೇಳಿದರು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಿಸೋಣ ಬನ್ನಿ. ಅದು ದೇಶದ ಕ್ರೀಡಾ ಇತಿಹಾಸವನ್ನು ಬದಲಿಸಿದ ಒಬ್ಬ ಮಹಾನ್ ಕ್ರೀಡಾಪಟುವಿನ ಭಾವಚಿತ್ರ. ಅವ್ರು ಯಾರಂದ್ರೆ ಮೇಜರ್ ಧ್ಯಾನ್ ಚಂದ್ ಅಂತೇಳಿ. ಇವರನ್ನು ಹಾಕಿ ಮಾಂತ್ರಿಕ ಅಂತ ಕರೀತಾರೆ. ಹಾಕಿ ಮಾಂತ್ರಿಕ ಅಂತ ಯಾಕೆ ಕರೆದ್ರಪ್ಪ ಅಂದ್ರೆ, ನಾವು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತೇಳಿ ಯಾವುದನ್ನು ಭಾವಿಸ್ಕೊಂಡೇವಪ್ಪ ಅಂತಂದ್ರೆ ಹಾಕಿಯನ್ನು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ಭಾವಿಸ್ಕೊಂಡ್ವಿ ನಾವು. ಆ್ಯಕ್ಚುಲಿ ಅಧಿಕೃತವಾಗಿ ಅದೇ ನಮ್ಮ ರಾಷ್ಟ್ರೀಯ ಕ್ರೀಡೆ ಅಲ್ಲ. ಆದರೂ ಸಹಿತ ಹಾಕಿ ಒಳಗೆ ವಿಶೇಷವಾಗಿ ಚಿನ್ನದ ಪದಕಗಳನ್ನು ಪಡೆದಿದ್ದರಿಂದ ಸ್ವತಂತ್ರ ಪೂರ್ವದಲ್ಲಿಯೇ ಚಿನ್ನದ ಪದಕಗಳನ್ನು ಜಾಸ್ತಿ ಗೆದ್ದೇವೆ ನಾವು. ಅದಕ್ಕೋಸ್ಕರ ಈ ಹಾಕಿಯನ್ನು ರಾಷ್ಟ್ರೀಯ ಕ್ರೀಡೆ ಅಂತೇಳಿ ಭಾವಿಸ್ಕೊತೀವಿ. ಆ ಹಾಕಿ ಅನ್ನುವ ಆಟದೊಳಗೆ ಏನಪ್ಪ ಅಂದ್ರೆ ಈ ಮೇಜರ್ ಧ್ಯಾನ್ ಚಂದ್ ಅವರು ಭಾಳ ಒಬ್ಬ ಮೇಧಾವಿ ಆಟಗಾರರಾಗಿದ್ದರು. ಒಮ್ಮೆ ಏನಾಗಿತ್ತಪ್ಪ ಅಂತಂದ್ರೆ, ಈ ಜರ್ಮನಿ ಒಳಗೆ ಹಿಟ್ಲರ್ ಅಂತೇಳಿ ನೀವು 10th ಅವರು ಸರ್ವಾಧಿಕಾರಿ ಬಗ್ಗೆ ಅಭ್ಯಾಸ ಮಾಡ್ತೀರಿ. ಜರ್ಮನಿ ಒಳಗೆ ಒಂದಿನ ಸ್ಪೋರ್ಟ್ಸ್ ನಡೆದಿರ್ತೈತೆ ರೀ, ಟೂರ್ನಮೆಂಟ್ ನಡೆದಿರ್ತೈತೆ, ಹಾಕಿ ಟೂರ್ನಮೆಂಟ್. ಅವಾಗ ಧ್ಯಾನ್ ಚಂದ್ ಅವರು ಎಂಥ ಒಂದು ಆಟವನ್ನು ಪ್ರದರ್ಶನ ಮಾಡಿದ್ರಂದ್ರೆ, ಅವರ ಆ ರ್ಯಾಕೆಟಿಗೆ ಏನಪ್ಪ ಅಂತಂದ್ರೆ, ಹಾಕಿ ರ್ಯಾಕೆಟಿಗೆ ಆ ಬಾಲ್ ಸಿಕ್ತಪ್ಪ ಅಂದ್ರೆ ಮತ್ತೊಬ್ಬರಿಗೆ ಬಾಲ್ ಅವರು ಬಿಟ್ಟೆ ಕೊಡ್ತಿದ್ದಿಲ್ಲ ಅಂತ. ಹಾಕಿ ನೋಡಿರಿ, ಬಾಲ್ ತಳ್ಕೊತ ಹೋಗ್ತಾರೆ ನೋಡಿರಿ ಗೋಲ್ ಹೊಡ್ಯಾಕ. ಅವ್ರ ಬ್ಯಾಟಿಗೆ ಅದೇನಾದರೂ ಬಾಲ್ ಸಿಕ್ತಪ್ಪ ಅಂತಂದ್ರೆ ಇನ್ನೊಬ್ಬ ಆಟಗಾರಿಗೆ ಬಾಲ್ ಒಟ್ಟ ಸಿಗ್ತಿದ್ದಿಲ್ಲ ಅಂತ. ಅಷ್ಟು ಪ್ರಖರವಾಗಿರುವಂಥ ಆಟಗಾರ ಅವರಾಗಿದ್ದರು. ಅವಾಗ ಅವರ ಸ್ಟಿಕ್ಕನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ, ಅವ್ರು ಏನು ತಿಳ್ಕೊಂಡ್ರೆ ಅಂದ್ರೆ, ಮೇ ಬಿ ಇವ್ರ ಸ್ಟಿಕ್ನಾಗ ಅಯಸ್ಕಾಂತ ಇರ್ಬೋದು, ಮ್ಯಾಗ್ನೆಟ್ ಇರ್ಬೋದು, ಅದರ ಸಂಬಂಧ ಬಾಲ್ ಇವರ ಬ್ಯಾಟಿಗೆ ಅಂಟ್ಕೋತೈತಿ ಅಂತೇಳಿ ಭಾವಿಸ್ಕೊಂಡಿದ್ರಂತ. ಅಂದ್ರೆ ವಿಚಾರ ಮಾಡಿರಿ, ಆ ಬ್ಯಾಟನ್ನು ಮುರಿದು ನೋಡ್ತಾರೆ, ಅದ್ರೊಳಗೆ ಯಾವುದೇ ರೀತಿ ಅದು ನಾರ್ಮಲ್ ಬ್ಯಾಟ್ ಆಗಿರೋದು, ಅದ್ರೊಳಗೆ ಯಾವುದೇ ರೀತಿ ಅಯಸ್ಕಾಂತ ಆಗಲಿ ಮ್ಯಾಗ್ನೆಟ್ ಏನೂ ಇರೋದಿಲ್ಲ. ಇದು ಏನನ್ನ ಸೂಚಿಸ್ತಂದ್ರೆ, ಒಬ್ಬ ಆಟಗಾರ ಎಂಥ ಒಬ್ಬ ಪ್ರತಿಭಾನ್ವಿತ ಆಟಗಾರ ಅನ್ನೋದನ್ನು ಸೂಚಿಸ್ತೈತಿ. ಅವಾಗ ಜರ್ಮನಿ ಹಿಟ್ಲರ್ ಹೇಳ್ತಾನಂತ, ಧ್ಯಾನ್ ಚಂದ್ ಅವರೇ, ಈ ದೇಶದೊಳಗೆ ನಿಮ್ಗೆ ದೊಡ್ಡ ದೊಡ್ಡ ಪದವಿಯನ್ನು ಕೊಡ್ತೀನಿ, ನಿಮ್ಮ ದೊಡ್ಡ ನಾಯಕರನ್ನಾಗಿ ಮಾಡ್ತೀನಿ, ನೀವು ನನ್ನ ದೇಶದ ಪರವಾಗಿ ಹಾಕಿ ಆಟವನ್ನು ಆಡ್ತೀರಾ ಅಂತ ಕೇಳ್ತಾನಂತ. ಯಾರನ್ನ? ಮೇಜರ್ ಧ್ಯಾನ್ ಚಂದ್ ಅವರನ್ನು. ಅವಾಗ ಇವ್ರು ಎಂಥ ಒಬ್ಬ ರಾಷ್ಟ್ರ ಪ್ರೇಮಿಯಪ್ಪ ಅಂತಂದ್ರೆ, ಕಾಲಲ್ಲಿ ಹಾಕಲಿಕ್ಕೆ ಹರಿದ ಬೂಟುಗಳಿದ್ರು ಸಹಿತ ಬೂಟ ನನ್ನ ಆಟ ಯಾವತ್ತಿದ್ರು ಭಾರತ ಮಾತಿಗೆ ಮಾತ್ರ ಮೀಸಲು ಅಂತ ಹೇಳಿರ್ತಾರೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ನಮ್ಮ ಬಡತನ, ನಮ್ಮಲ್ಲಿ ಬಡತನ ಇರ್ಬೋದು, ಆದರೆ ರಾಷ್ಟ್ರ ಪ್ರೇಮಕ್ಕೆ ಏನೂ ಕಡಿಮೆ ಇಲ್ಲ ಅನ್ನೋದನ್ನು ಸೂಚಿಸ್ತೈತ್ರಿ. ಸೊ ಅದಕ್ಕೆ ಪ್ರತಿ ವರ್ಷ ಆಗಸ್ಟ್ 29 ಏನಂತ ಆಚರಿಸ್ತಾರೆ ಅಂದ್ರೆ, ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತಾರೆ. ವಿಶೇಷವಾಗಿ ಯಾವ ಇಲಾಖೆಗೆ ಇದು ಭಾಳ ಸ್ಪೆಷಲ್ ಅಂದ್ರೆ, ಶಾಲಾ ಮತ್ತು ಸಾಕ್ಷರತಾ ಇಲಾಖೆಗೆ ಮತ್ತು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಶೇಷ ದಿನ ಅಂತ ಆಚರಿಸ್ತಾರೆ. ಆ್ಯಕ್ಚುಲಿ ಇವತ್ತು ಭಾಳ ಸ್ಪೋರ್ಟ್ಸ್ ನಾವು ಯಾಕೆ ಹಿಂದುಳಿದೆ ಒಣಾಕಿ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಸರಿಯಾದ ಬೆಂಬಲದ ಕೊರತೆ ಐತ್ರಿ. ಆ ಸರಿಯಾಗಿ ಬೆಂಬಲ ಸಿಗಬೇಕು. ನಮ್ಮಲ್ಲಿ ಕೂಡ ಏನಪ್ಪ ಅಂದ್ರೆ, ನಾವು ವಿಶೇಷವಾಗಿ ಎಲ್ಲ ಪಠ್ಯ ಚಟುವಟಿಕೆಗಳಿಗೆ ನಾವು ಹೆಚ್ಚಿನ ಒತ್ತು ಕೊಟ್ಬಿಡ್ತೀವಿ ರೀ. ಪಠ್ಯೇತರ ಚಟುವಟಿಕೆಗಳು ಒತ್ತು ಕೊಡೋದು ಭಾಳ ಕಡಿಮೆ ನಾವು. ಹಂಗಾದಾಗ ಏನಾಗೈತಿ, ಪ್ರಶಸ್ತಿಗಳನ್ನ ಗೆಲ್ಲೋದು ಭಾಳ ಕಷ್ಟ ಆಗ್ತೈತಿ. ಈಗ ನಿಮ್ಮನ್ನು ನಾವು ಆಟಕ್ಕೆ ಬಿಡಲಿಲ್ಲಪ್ಪ ಅಂತಂದ್ರೆ, ಈಗ ನಿಮ್ಮಿಂದ ಒಲಿಂಪಿಕ್ನೇ ಮೆಡಲ್ ತೊಗೊಂಬರಿ ಅಂತ ಅನ್ನೋಕ್ಕಾಕೈತೇನ್ರಿ? ಆಗೋದಿಲ್ಲ. ಅದಕ್ಕೆ ನಿರಂತರ ಅಭ್ಯಾಸ ಬೇಕಾಕೈತಿ. ಅದಕ್ಕೋಸ್ಕರ ಈ ಒಂದು ವಿಶೇಷ ದಿನವನ್ನು ಅವ್ರ ಬಗ್ಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನಾಡ್ತೀನಿ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ವಿ. ಅವ್ರು ಯಾರು ಅಂತಂದ್ರೆ ಮೇಜರ್ ಧ್ಯಾನ್ ಚಂದ್ ಆಗಿದ್ದಾರೆ. ಈಗ ಒಂದು ಕಾಲ ಇತ್ತು ಭಾರತದೊಳಗೆ, ಒಂದು ಕಾಲ ಇತ್ತು. ಯಾವ ಕಾಲ ಅಂತಂತಂದ್ರೆ ಹಾಕಿ ಕಾಲ ಇತ್ತು. ಹಾಕಿ ಆದ ನಂತರ ಕ್ರಿಕೆಟ್ ಬಂತು. ಈ ಕ್ರಿಕೆಟ್ ಬಂದ ಮ್ಯಾಗ ಯಾವ್ದು ಬಂದಿದೆ ನಿಮ್ಮ ಕೈಯಲ್ಲಿ? ಮೊಬೈಲ್ ಬಂದಿದೆ. ಈಗ ಚೇಂಜ್ ಹಾಕ್ಕೊಂತ ಇರ್ತದೆ.
ಅವಾಗ ಹಾಕಿ ಅಂದರೆ ಏನಾಗಿತ್ತು, ಅಷ್ಟು ಕ್ರೇಜ್ ಇತ್ತು. ಆ ಹಾಕಿ ಆಟ ನಮ್ಮ ಭಾರತದ್ದೇ ಆಗಿಬಿಟ್ಟಿತ್ತು. ಆ ರೀತಿಯಾಗಿ ಈ ಒಂದು ಆಟ ಏನು ಮಾಡಿತ್ತು ಅಂತಂದ್ರೆ ಪ್ರಸಿದ್ಧಿಯನ್ನು ಪಡೆದಿತ್ತು. ಅದರಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರು ಏನಾಗಿದ್ರು ಅಂತಂತಂದ್ರೆ ಪ್ರಸಿದ್ಧಿ ಪಡೆದಿದ್ದರು. ಇವರ ಇಂದ ನಮ್ಮ ದೇಶ ಏನಾಯಿತು, ಜಾಗತಿಕ ಮಟ್ಟದೊಳಗೆ ಏನಾಯಿತು ಅಂತಂದ್ರೆ ಪ್ರಸಿದ್ಧಿ ಪಡೀತು, ಪರಿಣಾಮ ಆಯಿತು. ಏನು ಅಂತಂದ್ರೆ ಇವ್ರ ಆಟ. ಇವರು ಒಲಿಂಪಿಕ್ ಕ್ರೀಡೆ ಒಳಗೆ ಏನು ಮಾಡಿದರು ಅಂತಂತಂದ್ರೆ ಸತತ 3 ಬಾರಿ ಏನು ಮಾಡಿದರು ಅಂತಂದ್ರೆ ಚಿನ್ನದ ಪದಕ ನಮ್ಮ ದೇಶಕ್ಕೆ ತಂದು ಕೊಟ್ಟರು. ಅವಾಗ ಹಾಕಿ ಅನ್ನೋದೇನು, ನಮ್ಮ ದೇಶ ಅಂದ್ರೆ ಏನು, ಧ್ಯಾನ್ ಚಂದ್ ಅವರು ಏನು ಅನ್ನೋದು ನಮಗೆ ಗೊತ್ತಾಯಿತು. ಈ ಒಂದು ಅವ್ರ ಹೆಸರಿನ ಮೇಲೆ ಇವತ್ತಿನ ದಿನ ನಾವು ಭಾರತ ಸರ್ಕಾರದಿಂದ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಇಂಥ ಮಹಾನ್ ಮೇಧಾವಿಗಳು ನಮಗೇನಾಗಿದ್ದಾರೆ ಅಂತಂದ್ರೆ ಕ್ರೀಡಾ ಲೋಕಕ್ಕೆ ಒಂದು ಮಾದರಿಯಾಗಿದ್ದಾರೆ. ನೀವೆಲ್ಲರೂ ಆಟ 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 ಅಂತೀರಿ, ಆದರೆ ಆಟಕ್ಕೆ ಆ ಪ್ರೇರಣೆಯ ಸ್ವರೂಪ ಯಾರು, ಆಟ ಅಂದ್ರೆ ಏನು, ಅಂಥವ್ರನ್ನ ಆರಾಧಿಸಿ, ಅವರನ್ನು ನಾವು ಗೌರವಿಸಿ, ಅವರನ್ನು ಮನದಲ್ಲಿ ಇಟ್ಕೊಂಡು ಆಟ ಆಡಿದರೆ ನಾವು ಅವರಂಥ ಒಂದು ಸ್ಥಾನವನ್ನು ಪಡೆಯೋಕೆ ಸಾಧ್ಯ ಆಗ್ತದೆ. ಇವರು ಗುಜರಾತಿನ ಒಂದು ಅಹಮದಾಬಾದಲ್ಲಿ 1905 ಏನಾಗ್ತಾರೆ ಅಂತಂದರೆ ಜನ್ಮಿಸ್ತಾರೆ. ಅಹಮದಾಬಾದಲ್ಲಿ 1905 ಜನ್ಮಿಸ್ತಾರೆ. ಹೀಗೆ ಇವರು ಈ ಒಂದು ಕ್ರೀಡಾಕೂಟದ ಜಗತ್ತಿನಲ್ಲಿ ನಮ್ಮ ದೇಶದ ಹಿರಿಮೆಯನ್ನು, ಕಿರೀಟವನ್ನು ಹಾರಿಸಿ ಏನು ಮಾಡಿದ್ದಾರೆ ಅಂದರೆ ನಮಗೇನು ಮಾಡಿದ್ದಾರೆ, ಹಾಕಿ ಆಟ, ಆ ಹಾಕಿಯನ್ನು ನೆನಪಿಸಿಕೊಳ್ಳುವಂಥ ಶಕ್ತಿ, ಹಾಕಿ ಮಾಂತ್ರಿಕ ಅಂತ ಹೆಸರನ್ನು ತೆಗೆದುಕೊಂಡಂಥ ಮೇಧಾವಿಗಳಾಗಿದ್ದಾರೆ. ಈ ರೀತಿಯಾಗಿ ಇವತ್ತಿನ ದಿನ ಅವರನ್ನು ನಾವು ಒಂದು ಸ್ಮರಿಸುವಂಥ ದಿನವಾಗಿದೆ, ನೆನಪಿಸುವಂಥ ದಿನ ಆಗಿದೆ, ಅವರ ಒಂದು ಜನ್ಮ ದಿನವಾಗಿದೆ. ಧನ್ಯವಾದಗಳು. ನಮಸ್ಕಾರ.